ನಮಸ್ಕಾರ ವೀಕ್ಷಕರೇ, ಸಕ್ಸಸ್ಸಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿದಿನ ನಿಮಗೆ ಗೊತ್ತಿಲ್ಲದೆ ನಿಮ್ಮ ವೈಯಕ್ತಿಕ ಮಾಹಿತಿ ಹಲವೆಡೆ ಸೋರಿಕೆಯಾಗ್ತಾ ಇದೆ. ಹೌದು ವೀಕ್ಷಕರೇ, ಅಧ್ಯಯನವೊಂದರ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ 28% ಜನ ತಮ್ಮ ಖಾಸಗಿ ಮಾಹಿತಿಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹೌದು ವೀಕ್ಷಕರೇ, ಇವರು ಬೇರೆ ಯಾರೂ ಅಲ್ಲ, ಸರ್ಕಾರಿ ಕೆಲಸಗಾರರು ಮತ್ತು ಗೃಹಿಣಿ ಮಹಿಳೆಯರು, ಅನಕ್ಷರಸ್ಥ ಮೊಬೈಲ್ ಬಳಕೆದಾರರು ಹಾಗೂ ವಯಸ್ಸಾದ ಸ್ಮಾರ್ಟ್ಫೋನ್ ಬಳಕೆದಾರರು, ಹಾಗೆಯೇ ಹೊಸದಾಗಿ ಸ್ಮಾರ್ಟ್ಫೋನ್ ತೆಗೆದುಕೊಂಡವರು. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಅನ್ನೋದು ತುಂಬಾ ಅಪಾಯಕಾರಿ. ಹಾಗೆಯೇ ಅಂತರ್ಜಾಲದ ಅರಿವಿಲ್ಲದೆ ಇದನ್ನು ಬಳಸುವುದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಪಾಯಕಾರಿಯಾಗಿದೆ. ಇದಷ್ಟೇ ಅಲ್ಲದೆ AI ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಷಯ. ಈ ಹೊಸ ತಂತ್ರಜ್ಞಾನ ಇಡೀ ವಿಶ್ವವನ್ನೇ ವೇಗವಾಗಿ ಬದಲಾಯಿಸುತ್ತಿದೆ. ಹಾಗೆಯೇ ಅತ್ಯಂತ ಪರಿಣಾಮಕಾರಿಯಾಗಿ ತಂತ್ರಜ್ಞಾನಗಳನ್ನು ಮುಂದುವರಿಸುತ್ತಿದೆ. ಈ ಹೊಸ ತಂತ್ರಜ್ಞಾನ ಎಷ್ಟು ಪರಿಣಾಮಕಾರಿಯಾಗಿದೆಯೋ ಅಷ್ಟೇ ಅಪಾಯಕಾರಿಯೂ ಹೌದು. ವೀಕ್ಷಕರೇ, ಈ ಹೊಸ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಹಲವೆಡೆ ಅಳವಡಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಾವು ಮೊಬೈಲ್ ಬಳಸುವಾಗ ಪ್ರತಿಯೊಂದು ತಂತ್ರಜ್ಞಾನದಲ್ಲಿಯೂ ಈ AI ಅನ್ನೋದು ಅಳವಡಿಕೆ ಆಗ್ತಾ ಇದೆ. ವೀಕ್ಷಕರೇ, ಈ AI ಅನ್ನೋದು ಪ್ರತಿದಿನ ನಮ್ಮ ಖಾಸಗಿ ಮಾಹಿತಿಯನ್ನು ನಿಮಗೆ ಗೊತ್ತಿಲ್ಲದೆ ಪಡೆದುಕೊಳ್ತಾ ಇದೆ. ಅಂದರೆ ನೀವು ಯಾವಾಗ, ಏನು, ಯಾಕೆ, ಹೇಗೆ ಬಳಸುತ್ತಿದ್ದೀರೆಂದು ಮಾಹಿತಿ ಪಡೆದುಕೊಳ್ತಾ ಇದೆ. ಇದರಿಂದ ನೀವು ಪ್ರತಿದಿನ ಬಳಸುವ ಕೆಲವೊಂದು ತಂತ್ರಜ್ಞಾನಗಳ ಮೂಲಕ ನಿಮ್ಮ ಖಾಸಗಿ ಮಾಹಿತಿಯು ಸೋರಿಕೆಯಾಗ್ತಾ ಇದೆ. ಉದಾಹರಣೆಗೆ, ನೀವು ನಿಮ್ಮ ಇಂಟರ್ನೆಟ್ಟಲ್ಲಿ ಏನಾದರೂ ಮಾಹಿತಿಯನ್ನು ಹುಡುಕಿದ್ದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅದರ ಕುರಿತು ನಿಮ್ಮ ಸ್ಮಾರ್ಟ್ಫೋನ್ನ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಜಾಹೀರಾತುಗಳು ಬರುತ್ತವೆ. ಹೌದು ಸ್ನೇಹಿತರೆ, ಇದಷ್ಟೇ ಅಲ್ಲದೆ ನೀವು ಬಳಸುವ ಪ್ರತಿಯೊಂದು ಮಾಹಿತಿಯ ಕುರಿತು ನಿಮ್ಮ ಖಾಸಗಿ ವಿವರಗಳು ಸೋರಿಕೆಯಾಗ್ತವೆ. ಈ ಕಾರಣದಿಂದ ಪ್ರತಿದಿನ ನಮ್ಮ ಭಾರತ ದೇಶದಲ್ಲಿ 28% ಜನ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಂದು ಅಧ್ಯಯನವೊಂದು ತಿಳಿಸಿದೆ. ವೀಕ್ಷಕರೇ, ಈ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ನಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ. ಅಂದರೆ AIನ ಹೊಸ ಅಪ್ಡೇಟ್ಗಳಿಗೆ ಮತ್ತು ಅದರ ಕಲಿಕಾ ತಂತ್ರಜ್ಞಾನಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ. ವೀಕ್ಷಕರೇ, ನಮ್ಮ ಸ್ಮಾರ್ಟ್ಫೋನ್ನಲ್ಲಿರುವ ಹಲವು ಅಪ್ಲಿಕೇಶನ್ಗಳೇ ಈ ಕೆಲಸವನ್ನು ಮಾಡುತ್ತಿವೆ. ಅದೇ ರೀತಿ ಅರಿವಿಲ್ಲದ ಸ್ಮಾರ್ಟ್ಫೋನ್ ಬಳಕೆದಾರರು ತಮಗೇ ಗೊತ್ತಿಲ್ಲದೆ ತಮ್ಮ ಮಾಹಿತಿಯನ್ನು ಅಂತರ್ಜಾಲದೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದಾರೆ. ಆದರೆ ಕೆಲವು ದಿನಗಳ ನಂತರ ಆ ಮಾಹಿತಿ ಅಂತರ್ಜಾಲದ ವಂಚಕರಲ್ಲಿ ಸಿಗುತ್ತದೆ. ಅದನ್ನು ಬಳಸಿಕೊಂಡು ಆನ್ಲೈನ್ ವಂಚಕರು ನಮ್ಮನ್ನು ವಂಚನೆಗೆ ಒಳಪಡಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ AI ಅನ್ನೋದು ಯಾವುದೇ ಕೆಲಸವನ್ನು ಸುಲಭವಾಗಿ ಕೇವಲ ಸೆಕೆಂಡ್ಗಳಲ್ಲಿ ಮಾಡಬಲ್ಲದು. ಇದನ್ನೇ ಮೂಲವಾಗಿ ಇಟ್ಟುಕೊಂಡು ಆನ್ಲೈನ್ ವಂಚಕರು ನಮ್ಮನ್ನು ವಂಚನೆಗೆ ಒಳಪಡಿಸುತ್ತಿದ್ದಾರೆ. ಅಂದರೆ ಬಳಕೆದಾರರ ಖಾಸಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಮೂಲಕ ಅವರ ಬಯಕೆ ಮತ್ತು ಅವಶ್ಯಕತೆಗಳಿಗೆ ಉಪಯೋಗವಾಗುವಂತೆ ಅಪ್ಲಿಕೇಶನ್ಗಳು ಮತ್ತು ಲಿಂಕ್ಗಳು ಹಾಗೆ ಲಾಟರಿ ಜಾಹೀರಾತುಗಳನ್ನು ಕಳಿಸುವುದರ ಮೂಲಕ ಬಳಕೆದಾರರನ್ನು ವಂಚನೆಗೆ ಒಳಪಡಿಸುತ್ತಿದ್ದಾರೆ. ಅದರಂತೆಯೇ ಅರಿವಿಲ್ಲದ ಸ್ಮಾರ್ಟ್ಫೋನ್ ಬಳಕೆದಾರರು ಅವರ ಈ ಜಾಹೀರಾತುಗಳಿಗೆ ಮರಳಾಗಿ ಅದನ್ನು ಬಳಸಿಕೊಳ್ಳುವುದರ ಮೂಲಕ ತಮ್ಮ ಖಾಸಗಿ ವಿವರಗಳನ್ನು ಕಳೆದುಕೊಳ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ನಿಮ್ಮ ಮೊಬೈಲ್ಗಳಿಗೆ ಕೆಲವೊಂದು ಸಲ ರಿಯಾಯಿತಿ ಲಿಂಕ್ಗಳು, ಲಾಟರಿ ಜಾಹೀರಾತುಗಳು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುವ ಆ್ಯಪ್ಗಳ ಮಾಹಿತಿ ಬರ್ತಾ ಇರುತ್ತೆ. ಇದೆಲ್ಲ ಹೇಗೆ ಸಾಧ್ಯ? ವೀಕ್ಷಕರೇ, ಇದಕ್ಕೆಲ್ಲ ಹೊಣೆಗಾರರು ನಾವೊಳೆ. ಹಾಗಾಗಿ ಇದರ ಅರಿವಿಲ್ಲದೆ ಈ ಜಾಹೀರಾತುಗಳು, ಲಿಂಕ್ಗಳು ಮತ್ತು ಆ್ಯಪ್ಗಳನ್ನು ಬಳಸಿಕೊಳ್ಳುವುದು ತುಂಬಾ ಅಪಾಯಕಾರಿಯಾಗಿದೆ. ವೀಕ್ಷಕರೇ, ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇನೆ. ಇದರ ಅರಿವಿಲ್ಲದೆ ಸ್ಮಾರ್ಟ್ಫೋನ್ ಬಳಸುವುದು ತುಂಬಾ ಅಪಾಯಕಾರಿಯಾಗಿದೆ. ಹಾಗೂ ಜಾಗರೂಕರಾಗಿ ಸ್ಮಾರ್ಟ್ಫೋನನ್ನು ಬಳಸಬೇಕು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.